ಓ ಮೈ ಗಾಡ್ ಗೈಸ್ ಮರ್ಡರ್ ಆಗ್ಬಿಟ್ಟೈತೆ. ಸ್ವಲ್ಪ ಒಂದ್ ಸೆಕೆಂಡ್ ಶ್ರದ್ಧಾಂಜಲಿ. ವೀರು ಬಾಲ್ಕನಿ ಬಾರಿ ಇದ್ ಗೈಸ್. ಈ ಬಾಲ್ಕನಿದಾಗ ಇಡೀ ಅವನು ಏರಿಯಾ ಪೂರಾ ನೋಡ್ತಾನ ಗೈಸ್. ಇಲ್ಲೇ ವೀರು ಚಡ್ಡಿ. ವೀರು ಯಾರ್ದ ಹಾಲು ಯಾರು ಬಾಳಮ್ಮ. ವೀರುದ್ ಇವತ್ತು ಏರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಬಂದನ್ ಗೈಸ್. ಸ್ವಲ್ಪ ಕೂಲ ಬಂದ. ವರುಣ್ ತಿನ್ನಲ್ಲ ಬಿಕಾಸ್ ಆಫ್ ಈಸ್ ಕೆಮ್ಮು ಗೈಸ್ ಪೂರಿ. ಯಾಕಂದ್ರೆ ಅವ್ನ ಬಾಯಾಗ ಓಪನ್ ಆಗಲ್ಲ. ಸಿಂಪಲ್ ಆಗಿ ನಮ್ಮ ಮನೆಯ ಹೋಮ್ ಟೂರ್ ಕೊಡೋಣ ಅಂತ ಹಂಗಂತಂದ್ ಮತ್ತೆ ಏನ್ ಡೀಟೇಲ್ ಎಲ್ಲ ತೋರಿಸಲ್ಲ. ನಮ್ ಗಾಡ್ರೇಜ್ ರೊಕ್ಕ ಅವು ಇವು ಅನ್ನೋದು ಐ ಥಿಂಕ್ 1952 ಗೈಸ್. ಇದು ಹೆಜ್ಜಿದೆ. ನಾವು LED TV ತಗೊಂಡ್ವಿ. ಅದ್ರ ರೊಕ್ಕ ನಮ್ಮ ಅಣ್ಣಕ್ಕ ಕೊಟ್ರ. ಯಾವಾಗ ನಮ್ಮ ಅಜ್ಜಿ ಸ್ಕಿಡ್ ಹಿಂಗ್ ಹೊಡ್ಯಾಕ್ ಹೋಗಿ ಸ್ಕಿಡ್ ಆಗಿ ಬಿದ್ರು. ಹಾಗೆ ಈಗ ನನಗೆ ಬೂಸ್ಟ್ ರೆಡಿ ಮಾಡಾಕತ್ತಾರ. ಬೂಸ್ಟ್ ಇಂದ ಈ ಸರ್ಗ್ ಮ್ಯಾಗ ಫ್ರಿಜ್ ತರ ಆದ್ರೆ ಫ್ರಿಜ್ ಅಲ್ಲ. ಮದ್ವೆಕ್ಕಿಂತ ಮುಂಚೆ ಇದು ಒಂದೇ ರೂಮ್ ಇತ್ತು. ಇಲ್ಲಿಂದ ಸ್ವಲ್ಪ ನಮ್ದು ಮಿನಿ ಗುಜ್ರಿ ಅಂತ ಕಾಣತ್ಗೆ. ಕೂಲರ್ ತರ ಆದ್ರೆ ಕೂಲರ್ ಅಲ್ಲ. ಇದು ನಮ್ಮ ಅಜ್ಜಿ ಈಗಿರೋರು. ಇದು ನಮ್ಮ ಪಪ್ಪ ಸಂದೀಪ್ ಅವರು ನನಗೆ ಗಿಫ್ಟ್ ಕೊಟ್ಟಿದ್ರು. ಮುಂದೆ ಇದಕ್ಕಿಂತ ಎಕ್ಸ್ಪೆನ್ಸಿವ್ ಸೂಟ್ ತಗೊಂತೀನಿಲ್ಲ ನನ್ಗೆ ಗೊತ್ತಿಲ್ಲ. ನಮ್ ಕಷ್ಟ ನೋಡ್ಲಾರ್ಬೇಕ. ವಡಾ ತಂದ ಬಳೆ ಇರೋನ್ ವಡಾ ತಂದಿಲ್ಲ. ನಾನು ಯಾಕ ವರುಣ್ ಯಾಕಂದ್ರೆ ತಿನ್ನಲ್ ಬಿಕಾಸ್ ಆಫ್ ಕೆಮ್ಮು. ಇವತ್ತು ಬನ್ ವಿತ್ ಬಾದಾಮಿ ಹಾ. ಗೈಸ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ ಐ ಥಿಂಕ್ ಬೆಳಗ್ಗೆ ಎಲ್ಲ ಆಗಿ ಈಗ ವೀರು ಮನೆಗೆ ಹೊಂಟೀನಿ ಬಿಕಾಸ್ ಆಫ್ ಒಂದು ಓ ಮೈ ಗಾಡ್ ಗೈಸ್ ಮರ್ಡರ್ ಆಗ್ಬಿಟ್ಟೈತೆ. ಸ್ವಲ್ಪ ಒಂದು ಸೆಕೆಂಡ್ ಶ್ರದ್ಧಾಂಜಲಿ. ಹೋಗೋಣ ಗೈಸ್. ಈಗ ಆ ವೀರುನ್ ಕರ್ಕೊಂಡು ಸ್ವಲ್ಪ ವರುಣ್ ಮನಿ ಕಡೆ ಹೋಗ್ಬೇಕಂದ್ರೆ ವರುಣ್ ಕಾಲೇಜಿಗೆ ಹೋಗ್ಯಾನ. ವರುಣ್ ಮನಿ ಕಡೆ ಯಾಕಂದ್ರೆ ಅದೊಂದು ಸಿಗರೇಟ್ ಪ್ಯಾಕ್ ಇತ್ತು. ಪೂರ ಒಂದು ಇದು ಸೆಟ್ ತಗೊಂಡಿದ್ವಿ. ಈಗ ಅದನ್ನ ಹೋಗಿ ತಗೊಂಡ್ ಬರುವ. ಮಮ್ಮಿ ಹಚ್ಚಾಕತ್ತಾರ ಗೈಸ್. ನಮ್ಮ ಮಮ್ಮಿ ಹಚ್ಚಾಕತ್ತಾರ. ವೀರು ಬರೇ ಮೈಲಾಗಿದ್ದ ಈಗ. ಬಾ ವೀರು ಯಾರೇನ್ ಅನ್ಕಣಲ್. ಬಾ ವೀರು ಬಾಲ್ಕನಿ ಬಾರಿ ಇದ್ ಗೈಸ್. ಈ ಬಾಲ್ಕನಿದಾಗ ಇಡೀ ಅವನು ಏರಿಯಾ ಪೂರಾ ನೋಡ್ತಾನ. ಆತರ ಅನಾವತೈತೆ ಬಾಲ್ಕನಿ. ಆತರ ಅನಾವತೈತೆ ಬಾಲ್ಕನಿ. ಈ ತರ ವೀರು ಹಂಗ ಚಡ್ಡಿನೇ ತಕೊಂಡ್ ಗೈಸ್. ಇಲ್ಲೇ ವೀರು ಚಡ್ಡಿ. ಹೋಗೋಣ ವೀರು ಕರ್ಕೊಂಡು. ಸಾರಿ ರೇಷನ್ ತಗೊಂಬರಾಗ ಗೈಸ್. ಗೈಸ್ ಲಿಟ್ರಲಿ ಆದಷ್ಟು ನಿಮಗೆ ಹೇಳಿ ನನಗೆ ನಮ್ಮನಿ ಬ್ಯಾಸರ ಆಗೈತಂದ್ರ ಹೇಳಕ್ ಆಗ್ಲಾರದ್ ಬ್ಯಾಸರ ಆಗ್ಬಿಡೈತಿ. ಆದಷ್ಟು ಟ್ರೈ ಮಾಡಾಕತ್ತೀನಿ ಗೈಸ್. ಯಾಕಂದ್ರೆ ಟೈಮ್ ಸಿಗೋಲ್ದು. ಅಲ್ಲಿ ಹೊರಗೆ ಹೋಗೋ ಪ್ರಮೋಷನ್ ಅದು ಇದು ಎಲ್ಲ ಹೊರತಾಗ ಅಟ್ಯಾಕ್ ಹೊಡ್ಯಾಕತೈತಿ. ಎಲ್ಲಿ ಹೋಗಕ್ ಆಗೋಲ್ದು. ಅಷ್ಟು ಟ್ರೈ ಮಾಡೋಣ. ಲೆಟ್ಸ್ ಸಿ ಗೈಸ್. ಸಪೋರ್ಟ್ ಇರಲಿ ಗೈಸ್. ಈಗ ನಾವು ಫೈನಲಿ ನಿಮ್ಮೂರ್ ಕಾಫಿಯಲ್ಲಿ ನಾವು ಕಾಫಿ ಕುಡಿಯಕ್ ಬಂದಿವಿ ಇವತ್ತು. ಬೈ ಚೇಂಜ್ ಟೀ ಇಲ್ಲ ಅನ್ನೋದಕ್ಕೆ ನಮ್ಮ ವೀರು ಬಾದಾಮಿ ಪ್ಲಸ್ ಹಾಲು. ವೀರು ಯಾರ್ದು ಹಾಲು ಯಾರ್ದು ಬಾದಾಮು. ಎಸ್ ವರುಣ ಗೊತ್ತಲ್ಲ ಆಲ್ಮೋಸ್ಟ್ ಅಲ್ಲ ಬಿಸಿ ಪರ್ಸನ್ ಅಂತ ಗೊತ್ತು. ಎಸ್ ಈಗ ವೀರುದ್ ಇವತ್ತು ಏರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಬಂದ ಗೈಸ್. ಸ್ವಲ್ಪ ಕೂಲ ಬಂದವ. ಯಾವ್ದೇ ಅಲ್ಲ ಇದು ಓದ್ತಿದ್ದಲ್ಲ ಗೈಸ್. ಇನ್ನೊಂದು ಏನಂದ್ರೆ ವೀರು ನಮ್ ಸ್ಕೂಲಾಗ ಅಂದ್ರೆ ಮಾರ್ಕಂಡೇಶ್ವರ ಸ್ಕೂಲಾಗ ನಮ್ಮ ಕ್ಲಾಸ್ ಕಡೆಯಿಂದ ವೀರುನೇ ಇದು ಏನ ಓದೋದು ಏನು ನ್ಯೂಸ್ ರೀಡಿಂಗ್. ವೀರು ಓದ್ಲೆ ನೀನು ಓದ್ತಿದ್ದಲ್ಲ. ಇಬ್ರು ಅಲ್ಲ ಪಾರ್ಟ್ನರ್ ಅಲ್ಲ. ನೀನು ಕಂಠ ಅಲ್ಲ ಇವನು ಕಂಠ ಇರ್ಬೇಕು. ಇವನು ಕಂಠ ಅಲ್ಲ ಇವನು ಓದಿದ್ದು ಗೊತ್ತು. ಓದೇನ್ಲೇ ಬಾಳ ಸಲ. ಅಲ್ಲ ಇವನು ಕಂಠ ಇರ್ಬೇಕು ಅನಿಸ್ತೈತೆ. ಅವನ್ನ ಅದೇ ಓದ್ಲೇ. ಈಗ ನಾವು ಪಾನಿಪುರಿ ತಿನ್ನಕ್ ಬಂದಿವಿ. ವರುಣ್ ತಿನ್ನಲ್ಲ ಬಿಕಾಸ್ ಆಫ್ ಈಸ್ ಕೆಮ್ಮು ಗೈಸ್. ಈಗ ವೀರು ತಿನ್ನಕತ್ತನ. ಭಯ ದೊಡ್ಡ ಪುರಿ ಅವ್ನಿಗೆ ಹಾಕಿ ಸ್ವಲ್ಪ ಬಡ ಪುರಿ. ಯಾಕಂದ್ರೆ ಅವ್ನ ಬಾಯಾಗ ಓಪನ್ ಆಗಲ್ಲ. ಒಂದು ಪಾನಿಪುರಿ ತಿನ್ನಾಕ ಇದು ಮಾಡಾಕತ್ತಾನ. ನಾವು ತಿನ್ನೋಣ ಈಗ. ಪಾನಿಪುರಿ ಸೈಗೈತೆ ಅನಾಹುತ. ವೀರು ಸುಕ್ಕ ತಿನ್ನ. ವೀರು ಕೊಡಬೇಡ. ಫೈನಲ್ ಸುಕ್ಕ ಬಂತು. ಬೈ ನಕ್ಕಲ್ಲೇ ಫೋನ್ ಪೇ ಕಟ್ತು. ನಕ್ಕಲ್ಲೇ ಗೈಸ್. ಈಗ ಫೈನಲಿ ಈಗ ಮನೆಗೆ ನಾನು ಉಣ್ಣಾಕ ಬಂದಿನಿ ಗೈಸ್. ಈಗ ಇವತ್ತು ಕಂಟೆಂಟ್ ಇಲ್ಲಾರ್ದಕ್ಕೆ ಇವತ್ತೇನು ಸಿಂಪಲ್ ಆಗಿ ನಮ್ಮ ಮನೆಯ ಹೋಮ್ ಟೂರ್ ಕೊಡೋಣ ಅಂತ ಪ್ಲ್ಯಾನ್. ನಮ್ದೇನು ನಂಗೆ ಗೊತ್ತಿಗೋಲ್ಲ. ಅವನ ಈ ನನ್ನ ಮಗ ಈಗ ಗಿಲ್ಸಿಲ್ಲ ಅಂತ ಕಣಕ್ ಹೋಗ್ಬೇಡ್ರಿ. ಏನೋ ಒಂದು ಹಾಕ್ತಿರ್ಬೇಕು, ಏನೋ ಒಂದು ಮಾಡ್ತಿರ್ಬೇಕು. ಸುಮ್ಮಂಗ ಸಡನ್ ಐಡಿಯಾ ಬಂತು ಏನಾರು ಮಾಡ್ಬೇಕು ಅಂತಂದು ಸುಮ್ಮಂಗ ಒಂದು ಹೋಮ್ ಟೂರ್ ಕೊಟ್ಬಿಡಮ್ ಗೈಸ್. ಲೆಟ್ಸ್ ಸಿ ಗೈಸ್. ಫಸ್ಟ್ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಹಂಗಂತಂದು ಮತ್ತೆ ಏನ್ ಡೀಟೇಲ್ ಎಲ್ಲ ತೋರಿಸಲ್ಲ.
ನಮ್ಮ ಗಾಡ್ರೇಜ್ ರೊಕ್ಕ ಅವು ಇವು ಅನ್ನೋದು ಸುಮ್ಮನೆ ಹಂಗೆ ನಾರ್ಮಲ್ ಕ್ಯಾಶುವಲ್ ಆಗಿ ಹೋಮ್ ಟೂರ್ ಮಾಡೋಣ ಗೈಸ್ ಇದು ನಾರ್ಮಲ್ ಫಸ್ಟ್ಗೆ ಇದು ಟೋಟಲ್ ನಮ್ದು 2 ಗೇಟ್ ಇದಾವೆ ಗೈಸ್. ಅಲ್ಲೊಂದು ಗೇಟ್ ಇದೆ, ಇಲ್ಲೊಂದು ಗೇಟ್ ಇದೆ. ಇಲ್ಲಿ ನಮ್ದು 2 ಗಾಡಿ ಪಾರ್ಕಿಂಗ್ ನಡೀತಾವ. ಇದು ನಮ್ದು ಇನ್ನೊಂದು ದೊಡ್ಡ ಗಾಡಿ ಐತಿ ಯೂನಿಕಾರ್ನ್. ಇದು ನಮ್ದು ಸಣ್ಣದು ಯೂನಿಕ್ ಸಾರಿ ಸ್ಕೂಟಿ ಗೈಸ್. ಅದು ಇದು ನಾರ್ಮಲ್ ಆಶ್ರಮ ಗೈಸ್. ಈ ತರ ಇದೆ. ಇದು ಬಾವಿ ಗೈಸ್. ಇದು ಆದಷ್ಟು ಬೆಳಗ್ಗೆ ತೋರಿಸ್ಬೇಕು ಗೈಸ್. ಯಾಕಂದ್ರೆ ಈಗ ನೋಡಿದ್ರೆ ಏನಿಲ್ಲ ಫುಲ್ ಸ್ವಾಮೀಜಿ ಬಂದ್ಬಿಟ್ರು. ಅದಕ್ಕೆ ಸ್ವಲ್ಪ ಮುಜುಗರ ಆತ ಮಾಡಕ್ಕೆ ಎಸ್ ಗೈಸ್ ನಾ ಇಲ್ಲಿ ಕಂಟಿನ್ಯೂ ಮಾಡ್ತೀನಿ. ಎಸ್ ಗೈಸ್ ಈಗ ಇಲ್ಲಿ ಬಂದ್ಬಿಟ್ಟು ಇದು ಬಾವಿ ಗೈಸ್. ಅಂದ್ರೆ ಭಾಳ ಹಳೆ ಕಾಲದ ಗಾಡಿ. ನಿಯರ್ ಬೈ ಇದು 50 years ಏನ ಆಗಿರ್ಬೋದು. ಹತ್ರ ಹೋಗಿ ತೋರ್ಸೋಣ. ಯಾಕಂದ್ರೆ ಅವಾಗ ಕಲ್ಲಾಗೆಲ್ಲ ಬರೀತಿದ್ರು. ಇಲ್ಲೇ ಐತೆ ಗೈಸ್. ಐ ಥಿಂಕ್ 1952 ಗೈಸ್. ಇದು 1952 ಗೈಸ್. ಇದು ಆಗಿನ ಬಾವಿ. ಅಂದ್ರೆ ರಾತ್ರಿ ನೋಡ್ಬಾರ್ದು ಗೈಸ್. ಅದು ನೋಡ್ಬಾರ್ದು ಅಂತ ಐತಿ. ಬೆಳಗ್ಗೆ ಆದಷ್ಟು ನಿಮಗೆ ತೋರ್ಸಮ್ಮ. ಎಸ್ ಗೈಸ್ ಇಲ್ಲಿಂದ ಎಂಟ್ರೆನ್ಸ್ ಇದೆ. ಯಾವ್ದು ನಡೀತೀನಿ. ಎಸ್ ಗೈಸ್ ಇಲ್ಲಿಂದ ಎಂಟ್ರೆನ್ಸ್ ನಮ್ಮ ಮನೆಯ ಎಂಟ್ರೆನ್ಸ್ ಗೈಸ್. ಇಲ್ಲಿ ಬಂದ್ಕೊಳ್ಳೋಣ. ಲೆಫ್ಟ್ ಸೈಡ್ LED TV ಕಾಣುತ್ತಾ. ಇದು ನಾರ್ಮಲ್ ಹೊಸದ್ ತೊಗೊಂಡಿರೋದು. ಇದ್ರಾಗಿತ್ತು ನಾರ್ಮಲ್ ಅವಾಗ LG ಇತ್ತು. LGದು ಹಳೇದಿತ್ತು. ಯಾವುದೇ ಕಂಪ್ನಿ ಹೆಜ್ಜಿದೆ ನಾವು LED TV ತೊಗೊಂಡಿವಿ. ಅದ್ರ ರೊಕ್ಕ ನಮ್ಮ ಅಣ್ಣಕ್ಕ ಕೊಟ್ರ. ಹೌದಿಲ್ಮಿ. ಈಗ ಹೋಮ್ ಟೂರ್ ಮಾಡಕತ್ತಿ ನಾನು. ಹೋಮ್ ಟೂರ್ ಅಂದ್ರೆ ಗೊತ್ತೇನ ಮನಿದು ಹೆಂಗೈತಿ ನಮ್ಮ ಮನಿ ತೋರ್ಸೋದು. ಯಾಕ ಬಂದ್ ಮಾಡಿಸ್ತಾರೇನ. ಇಲ್ಲಿಂದ ಸೀದಾ ಇನ್ನೊಂದು ಏನಂದ್ರೆ ಗೈಸ್ ಇಲ್ಲಿ ಸ್ಪೆಷಾಲಿಟಿ ಏನಂದ್ರೆ ಮುಂಚೆ ನಮ್ದು ಈ ಪೊಸಿಷನ್ ಏನ್ ಇಲ್ಲಿ ಈ ತರ ಕಾಣಕತ್ತಲ್ಲ ಪೊಸಿಷನ್ ಇಲ್ಲಿ ಶೇಪ್ ನಾಗ ಏನೈತೆ ಇಲ್ಲಿ ಮುಂಚೆ ಬಾತ್ರೂಮ್ ಇತ್ತು ಗೈಸ್. ಅಂದ್ರೆ ಅವಾಗ ಹಳೇದೇ ಬಾತ್ರೂಮ್ ಇತ್ತು. ಅವಾಗ ನಮ್ಮ ಅಜ್ಜಿ ಸ್ಕಿಡ್ ಹಿಂಗ್ ಹೊಡ್ಯಾಕ್ ಹೋಗಿ ಸ್ಕಿಡ್ ಆಗಿ ಬಿದ್ರು. ಅವಾಗ್ಲಿಂದ ಇದನ್ನ ತೆಗಿಸಿ ಎಲ್ಲಾ ಮಾಡಿದ್. ಇಲ್ಲೆಲ್ಲ ನಳ ಆಗಿಲ್ಲ ಎಲ್ಲ ಇತ್ತು ಗೈಸ್. ಇಲ್ಲಿ ಇವೆರಡು ಮಾಡ ಮುಚ್ಚಾರಲ್ಲ ಇಲ್ಲೆಲ್ಲ ಇಡಕ ಸಾಬೂನ್ ಗೀಬೂನ್ ಎಲ್ಲ ಇತ್ತು ಅವಾಗ. ಅವಾಗಿನ ಓಡಿಸಿ ಈ ತರ ಲೆವೆಲ್ ಅಪ್ ಮಾಡಿದ್ರು. ಇದಾದ್ಮೇಲೆ ಸೀದಾ ಎಂಟ್ರಿ ಹೊಡೆದು ನಮ್ಮ ಅಡಿಗೆಯ ಮನೆ. ಅಡಿಗೆ ಮನೆಗೆ ಈಗ ನನಗೆ ಬೂಸ್ಟ್ ರೆಡಿ ಮಾಡಾಕತ್ತಾರ. ಬೂಸ್ಟ್ ಈ ಸರ್ಗ್ ಮ್ಯಾಗ್ಬೇ ಹಿಂಗ್ ಬಂದ್ಕೊಂಡ್ ಲೆಫ್ಟ್ ಸೈಡ್ ಇಲ್ಲಿ ಉಜ್ಜದ್ ಮನಿ ಎಲ್ಲ ಸ್ವಲ್ಪ ತ್ಯಾವ ಹಿಡಿದದ್ ಗೈಸ್. ಅದ್ರ ಮಳಿ ಅನ್ನ ಸ್ವಲ್ಪ ಹಳೆ ಮನಿ ಅಲ್ಲ ಗೈಸ್. ಅನಾವತ್ತ ಸ್ವಲ್ಪ ಸೋರುತ್ತ. ಆಲ್ಮೋಸ್ಟ್ ನೋಡಿರಿ ಬ್ಲಾಗ್ ಆಗ ಸೋರದ್ನ ಗೈಸ್. ಇಲ್ಲಿ ನಾರ್ಮಲ್ ಅವು ಇವು ಇವು ಅವು ಅವು ಇವು. ಇದು ಫ್ರಿಜ್ ಗೈಸ್. ಅಂದ್ರೆ ಫ್ರಿಜ್ ತರ ಆದ್ರೆ ಫ್ರಿಜ್ ಅಲ್ಲ. ಹಿಂಗ ತೆಗದ್ರೆ ಎಲ್ಲಾ ದವಸೆ ಧಾನ್ಯ ಕೊಳತೋಗಿರೋದು ಪಳತೋಗಿರೋದು ಎಲ್ಲಾ ಇಟ್ಟು ಹಿಂಗ ಮಾಡಿಟ್ರು. ಇದು ನಾನು ಸಣ್ಣನಿದ್ದಾಗ ತಂದಿರೋದು. ಈಗ ಸದ್ಯಕ್ಕೆ ನಮ್ಮ ಮನೆಗ ಫ್ರಿಜ್ ಇಲ್ಲ. ಅಂದ್ರೆ ಅವಾಗ ಇದಾಗಿರೋದು ಗೈಸ್. ಇನ್ನೊಂದು ರೂಮ್ ಆ ಕಡೆ ಐತಿ. ಅಂದ್ರೆ ನಮ್ಮ ಮಮ್ಮಿ ಮದ್ವೆ ಆಗಕ್ಕಿಂತ ಮುಂಚೆ ಕರೆಕ್ಟ್ ಹೇಳಕತ್ ನಾವ್ ಎಲ್ಲ ತಪ್ಪು ಹೇಳಕತ್ತೀನಿ. ಇದೊಂದೇ ಇತ್ತಲ್ಲ ರೂಮ್ ಅವಾಗ ಮದ್ವೆ ಆಗಕ್ಕಿಂತ ಮುಂಚೆ ಇದೊಂದೇ ರೂಮ್ ಇತ್ತು. ಅಂದ್ರೆ ನಮ್ಮ ಅಜ್ಜಿ ನಮ್ಮ ಪಪ್ಪರ್ ಇದ್ದಾಗ ಇದೊಂದೇ ರೂಮ್ ಇತ್ತು. ಆಮ್ಯಾಗ ನಮ್ಮ ಮಮ್ಮಿ ಮದ್ವೆ ಯಾವಾಗ ಆದ್ರು ಶ್ರೀಮಂತಿಕೆ ತೋರಿಸ್ಬೇಕಂತಂದು ಎಲ್ಲಿ ತುಂಬಿದ್ ಹೆಂಗ್ ತರ್ತೀಮಿ ತಡಿ ಇಲ್ಲಿ ಒಂದ್ ಲಾಗ್ ಮಾಡಿ ಬಂದ್ಬಿಡ್ತೀನಿ. ಆಮೇಲೆ ಏನಾರ ಇರ್ಲಿ ಹೇಳಕ್. ಈ ತರ ಐತೆ. ಇಲ್ಲೊಂದು ಸೇಮ್ ಐತಿ. ಇದು ಅವಾಗ ರೀಸೆಂಟ್ ಅಂದ್ರೆ ಅದಾದ್ಮೇಲೆ ಸ್ವಲ್ಪ ಇದು ಕಡಿಸ್ಯಾರ. ಅಂದ್ರೆ ಅವಾಗ ನಮ್ಮ ಅಮ್ಮವರು ಅವರು ಇವ್ರು ಇದ್ದಾಗ ಕಡಿಸಿರೋದು ಗೈಸ್. ಇದು ಟಾನ್ ಪ್ಲೀಸ್ ಗೈಸ್. ಇಲ್ಲಿಂದ ಸ್ವಲ್ಪ ನಮ್ದು ಮಿನಿ ಗುಜ್ರಿ ಅಂತ ಕಾಣುತ್ತೆ ಗೈಸ್. ಇದು ಅದು ಕೂಲರ್ ತರ. ಆದ್ರೆ ಕೂಲರ್ ಅಲ್ಲ. ಅದನ್ನು ಸ್ವಲ್ಪ ಕೆಟ್ಟ ಕೊಳತಿತ್ತು ಹೋಗೈತಿ. ಇದು ಸ್ವಲ್ಪ ನಮ್ಮ ಮನೆ ಗುಜ್ರಿ ಮಿನಿ ಗುಜ್ರಿ ಇದ್ದಂಗೆ ಗೈಸ್. ಇದು ಇಲ್ಲೆಲ್ಲ ನಮ್ಮ ಸಾಮಾನು. ಇದು ಏನೈತೆ ಗೈಸ್. ಇದು ನಮ್ಮ ತಂಗಿ ಮಾಡ ಅಂದ್ರೆ ಇದಕ್ಕೆ ಮಾಡ ಅಂತಾರೆ ನಮ್ಮ ಇದ್ರಾಗ. ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ. ಇದು ಪೂರ ಏನೈತಲ್ಲ ಗೈಸ್. ಇದು ನಮ್ಮ ಮಾಡ. ಇನ್ನೊಂದು ಗೈಸ್ ನಿಮಗೆ ಒಂದು ಅಲ್ಟ್ರಾ ಅದೇನಂತಾರೆ ಅದನ್ನ ತೋರಿಸ್ತೀನಿ. ಹಳೆಯದು ಅಜ್ಜಿ ಪ್ಲಸ್ ನಮ್ಮ ಪಪ್ಪರು ಹೆಂಗಿದ್ರು ಅನ್ನೋದು ತೋರಿಸ್ತೀನಿ. ಇಲ್ಲಿದು ಹಳೆ ಫೋಟೋ. ಇದು ನಮ್ಮ ಅಜ್ಜಿ ಈಗಿರೋರು. ಇದು ನಮ್ಮ ಪಪ್ಪರು. ಬಹಳ ಹಳೆ ಫೋಟೋ ಇದೊಂದು ಇದೆ. ಇಲ್ಲಿ ಅದು ಇದು ಗೈಸ್. ಇವು ನಮ್ಮ ಸೆಂಟು ಅವು ಎಕ್ಸೆಟ್ರಾ ಇಟ್ವಿ. ನಮ್ಮ ಸಂದೀಪ್ ಅವರು ನನಗೆ ಗಿಫ್ಟ್ ಕೊಟ್ಟಿದ್ರು ಕಿರಣ್ ಚಾಪ್ಲಿನ್ ಅಂತ. ಇದು ನಮ್ಮ ಲ್ಯಾಪ್ಟಾಪ್ ಗೈಸ್. ಮತ್ತೆ ಇಲ್ಲಿ ನಾನು ಮಕ್ಕಳದು ಇಲ್ಲಿ ಗೈಸ್. ಇಲ್ಲಿ ಈ ಕಡೆ ನಮ್ಮ ಅಜ್ಜಿ ಮಕ್ಕಂತಾರೆ. ಇದು ನಮ್ಮ ಅಕ್ಕನ ಮದುವೆಗ ನನ್ನ ಇಡೀ ನಾನು ಇದ್ರಾಗ ಮುಂದೆ ಇದಕ್ಕಿಂತ ಎಕ್ಸ್ಪೆನ್ಸಿವ್ ಸೂಟ್ ತೊಗೊತೀನಿಲ್ಲ. ನಾನು ಲೆಟ್ಟಲ್ಲಿ ಗೊತ್ತಿಲ್ಲ. ನಾ ತೊಗೊಂಡಿರೋದು ಇದು ಬ್ಲ್ಯಾಕ್ ಗೈಸ್. ಇದು ಸಾರಿ ಯಾಕೆ ಈ ಥರ ಐತಿ ಗೈಸ್. ಇದು ಫುಲ್ ಹೆವಿ ಶೈನಿಂಗ್ ಉದ್ದಕ್ಕೆ ಐತಿ. ಇದು ನಿಯರ್ ಬೈ 9,500. ಇದು ಎರಡು ಸೇರಿ ನಿಯರ್ ಬೈ 14,15,000 ಗೈಸ್. ನಮ್ಮ ಅಕ್ಕರ ಮದುವೆ ತೊಗೊಂಡ್ವಿ. ಲಾಸ್ಟ್ ಅದಾದ್ಮೇಲೆ ಇಲ್ಲಿ ಐತಿ. ನಮ್ದು ಇನ್ನೊಂದು ಸಣ್ಣ ಮಿನಿ ಗುಜ್ರಿ ಇನ್ನೊಂದು ತೋರಿಸುವ ಗೈಸ್. ಲಿಟ್ರೆ ಸಾಕಾಗೈತೆ. ಅದು ಕಂಟಿನ್ಯೂ ಮಾತಾಡಕ್ಕೆ ಆಗೋದು. ಲೆಟ್ಸಿ ಗೈಸ್. ಇದು ಈ ಕಡೆ ಬಟ್ಟೆ ಅದು ಇದು ಎಕ್ಸೆಟ್ರಾ ಎಲ್ಲ ಸಾಮಾನು ಇಲ್ಲ. ಇದು ಟಬ್ ಥರ. ಆದರೆ ಟಬ್ಬಲ್ಲ ಇಲ್ಲೇ ಇದ್ರಾಗೂ ಸಾಮಾನು ಇಟ್ಟುಬಿಟ್ರೆ ನಮ್ದ್ರಾಗೆಲ್ಲ. ಇದು ಗೈಸ್ ಇನ್ನೊಂದೇನಂದರೆ ಗಿಟಾರ್ ಗೈಸ್. ಇದನ್ನು ಒಂದು ದಿವಸ ನೋಡಿ ಮಾಡಿಸುವ ಗಿಟಾರು. ಫಸ್ಟ್ ಟೈಮ್ ಫುಲ್ ಹೆವಿ ಹುಮ್ಮಸ್ ಒಳಗೆ ತೊಗೊಂಡ್ಬಿಟ್ಟಿದ್ದೆ. ಇಲ್ಲೊಂದು ರಾಶಿ ಐತಿ, ಈ ಕಡೊಂದು ರಾಶಿ
ಇಲ್ಲಿನೂ ಸ್ವಲ್ಪ ತೆವಗಿವಾಗಿ ಇಲ್ಲೊಂದು ಸ್ವಲ್ಪ ಗೈಸ್ 3 ಗಾಡ್ರಿ. ಇದು ಗಾಡ್ರಿ ಬರೀ ಬಟ್ಟೆ, ಇದ್ರಾಗ ಬಟ್ಟೆ ಬರೀ ಬಟ್ಟೆ ತುಂಬಿ ತುಳ್ಕ್ಯಾಡಾಗತ್ತ ನಮ್ಮ ಮನ್ಯಾಗ. ಇನ್ನೊಂದು ಇಲ್ಲಿ ಸ್ಪೆಷಾಲಿಟಿ ಏನಂದ್ರೆ, ನಮ್ಮ ಅಜ್ಜಿಯವ್ರು ಸ್ಟಾರ್ಟಿಂಗ್ ಬಂದಾಗ ಅನ್ನ ಮಾಡಕ್ಕೆ ಒಂದು ಬೊಗಣಿ ಇದ್ದಿದ್ದಿಲ್ಲ ಅಂತ. ಅಂದರೆ ಸ್ಟಾರ್ಟಿಂಗ್ ಊರು ಇಟ್ಟಿಲ್ಲಿ ಬಂದಾಗ ಒಂದಿಲ್ಲ ಅಂತ, ಈಗಂತೂ ತುಂಬಿ ತುಳ್ಕ್ಯಾಡಾಗತ್ತ ಗೈಸ್. ಇದೊಂದೇನಂದ್ರೆ ಒಂದು ದೊಡ್ಡ ಸ್ಪೀಕರ್ ಗೈಸ್. JBL ನಮ್ಮ ಪಪ್ಪರು ಆರ್ಕೆಸ್ಟ್ರಿಗೆ ಹೋಗಿದ್ರಲ್ಲ ಪ್ರಾಕ್ಟೀಸ್ ಮಾಡಕ್ಕೆ, ಅವರು ಇಲ್ಲೇ ಪ್ರಾಕ್ಟೀಸ್ ಮಾಡೋಕ್ಕೆ ಈ ಸ್ಪೀಕರ್ಲಿಂದ ಪ್ರಾಕ್ಟೀಸ್ ಮಾಡ್ತಿದ್ರು. ನಾರ್ಮಲಿ ಇಲ್ಲಿ ನಂದು ಪಪ್ಪರದ್ದು ಹೆಲ್ಮೆಟ್ ಐತಿ ಗೈಸ್. ಈಗ ಸದ್ಯಕ್ಕಾಗಿ ಇನ್ನೊಂದು ನೋಡಾಕತ್ತೀವಿ, ಅದೇ ಇದು ಗೈಸ್. ಇನ್ನೊಂದು ಏನಂದರೆ ಇದ್ರದ್ದೊಂದು ಅನಾಹುತ ಫ್ಲ್ಯಾಶ್ ಬ್ಯಾಕ್. ಇದು ಕ್ಯಾರಮ್ ಬೋರ್ಡು ನಾನು ನಮ್ಮ ತಂಗಿ ರೊಕ್ಕ ಜೋಡಿಸಿದ್ದು. ಎದ್ರ ರೊಕ್ಕ ಅಂತಂದರೆ, ಈಗ ರಿಲೇಷನ್ಸ್ ಮನೆಗೆ ಹೋಗಿರ್ತೀವಿ. ರಿಲೇಷನ್ಸ್ ಮನೆಗೆ ಹೋದಾಗ ಇದು ಕೊಟ್ಟಿರ್ತಾರೆ, ತಗೋಪ್ಪ ಏನಾರ 100 ರೂಪಾಯಿ 500 ರೂಪಾಯಿ ಹಂಗೆ ಕೊಟ್ಟಿರ್ತಾರೆ. ಅವಾಗ ಕೊಟ್ಟಾಗ ನಾವು ಏನು ಮಾಡಿದ್ವಿ, ಜೋಡಿಸಿ ಕ್ಯಾರಮ್ ಬೋರ್ಡ್ ತೊಗೊಂಡಿದ್ವಿ. ಅದ್ರದ್ದು ಹೆವಿ ಮೆಮೊರಿ ಗೈಸ್ ಅದು. ಗೈಸ್ ಈಗ ಲೈಟ್ ಹಾಕೀನಿ, ಈಗ ಹೆಂಗೆ ಕಾಣುತ್ತೆ ನೋಡೋಣ ಮನೆ ಗೈಸ್. ಈ ಥರ ಇರುತ್ತೆ ಕಾಣುತ್ತೆ. ಇಲ್ಲೊಂದು 2 ಮನೆ ಅನ್ನೋತೈತಿ. ಈಗ ಟೈಮ್ ಅದು ಗೈಸ್. ಈಗ ಹಾಲು ಕುಡಿಯೋಣ. ಹೋಮ್ ಟೂರ್ ನಮ್ದು ಇಷ್ಟ ಐತಿ. ಇನ್ನೊಂದು ಹೋಮ್ ಟೂರ್ ಮಾಡೋಣ. ಅದು ಏನಂದ್ರೆ ಪೂಡೆ ನಮ್ಗೆ ಇಡೀ ಆಶ್ರಮ ತೋರಿಸ್ಬಿಡಮ್ಮ ಏನು ಎಂತ ಅಂತಂದು ನಮ್ಮ ಸೀರಿಯಲ್ ನೋಡೋದು. ಲೆಟ್ಸ್ ಮತ್ತೆ ಪಂಕಮ್ಮವ್ರೆ ಹೇಳೋರ ಹಾಕ್ಯಾರ ನಮ್ಮ ಬೂಸ್ಟ್ ರೆಡಿ ಆಯ್ತಿರಲ್ಲ. ಎಸ್ ಈಗ ಜಲ್ದಿ ಬೂಸ್ಟನ್ನು ಕುಡಿದು ಹೋಗುವ ಗೈಸ್. ಈಗ ಫೈನಲಿ ಎಲ್ಲ ಶಾಪ್ ಎಲ್ಲ ಕ್ಲೋಸ್ ಮಾಡಿ ಇನ್ನೇನು ವೀರು ನಮ್ಮ ಕಷ್ಟ ನೋಡ್ಲಾರ್ಬೇಕ. ವಡ ತಂದನ, ವಡೆ ಇರೋನ್ ವಡ ತಂದಿಲ್ಲ ಹಂಗೆ ಇನ್ನೇನು ಇದು ತಕೊಂಡ. ಯಾಕಂದ್ರೆ ತಿನ್ನಲ್ಲ ಬಿಕಾಸ್ ಆಫ್ ಕೆಮ್ಮು. ಈಗ ನಾವು ತಿನ್ನೋಣ ಸೀದಾ. ಈಗ ಎಲ್ಲಿಗೆ ಹೋಗ್ತೀವಿ ಅಂತ ನಿಮಗೂ ಗೊತ್ತು. ಭಾಳ ದಿವಸ ಆದ್ಮೇಲೆ ಭೇಟಿಯಾಗಿಲ್ಲ. ಅಲ್ಲಿ ಅಣ್ಣನ ರಿಯಾಕ್ಷನ್ ನೋಡೋಣ ಗೈಸ್. ಈಗ ವಡ ತಿಂದು ಹೋಗೋಣ. ಭಾಳ ದಿನ ಆದ್ಮೇಲೆ ವರುಣು ಈಗ ಕರ್ಕೊಂಡು ಹೊಂಟಾನ. ನಮ್ಮ ವೀರನು ಬರಾಕತ್ತಾನ. ಬಾ ವೀರು ಬಾ. ಇವತ್ತು ಬನ್ ವಿತ್ ಬಾದಾಮಿ ಹಾಲು. ನಾವು ಓನ್ಲಿ ಬಾದಾಮಿ ಹಾಲು. ವೀರು ಆಲ್ಸೋ ಬಾದಾಮಿ ಆ್ಯಂಡ್ ಹಾಲು. ಆ್ಯಂಡ್ ವರುಣ್ ಯಾಕಂದರೆ ಕೆಮ್ಮಿರೋದಕ್ಕೆ ಸ್ವಲ್ಪ ಹೊಟ್ಟೆ ಅಷ್ಟೇ ಇದೆ ಅಂದರೆ, ಆದರೂ ಮನೆಗೆ ಹೋಗಿ ಊಟ ಮಾಡ್ದಾನ. ಆದರೂ ಅವನೀಗ ಬನ್ ವಿತ್ ಬಯಸಿದ ಅಂದರೆ ಸ್ವಲ್ಪ ಗೊತ್ತಲ್ಲ ಗೈಸ್, ನಾಚಿಕೆ ಸ್ವಭಾವ. ಕರೆಕ್ಟ್ ಅಲ್ಲ ಗೈಸ್. ಫೈನಲಿ ಐ ಕೇಮ್ ಟು ಹೋಮ್ ಟು ಸ್ಲೀಪ್ ಗೈಸ್. ಊಟ ಇವತ್ತು ಆಗಿಲ್ಲ ಗೈಸ್ ಬಿಕಾಸ್ ಆಫ್ ಏನೋ ಅದು ಇರಲಿ ಗೈಸ್, ಏನು ಮಾಡೋಕ್ಕಾಗಲ್ಲ. ಎಸ್ ಈಗ ಲಿಟ್ರಲಿ ಟೈಮ್ ಬಂದುಬಿಟ್ಟು ನೋಡೋಣ ತಡ್ರಿ. ಈಗ ಟೈಮ್ ಬಂದುಬಿಟ್ಟು ಏನಿಲ್ಲ ಅಂದ್ರೆ ನಿಯರ್ ಬೈ 12:10 ಆಗೈತೆ. ಸ್ವಲ್ಪ ಇವತ್ತು ಲೇಟ್ ಆಯ್ತು. ಬೆಳಗ್ಗೆ ಮತ್ತೆ ನಾರ್ಮಲ್ ಜಲ್ದಿ ಎದ್ದೇಳ್ಬೇಕು, ಅದು ಎಕ್ಸೆಟ್ರಾ ಗೈಸ್. ಇಟ್ ಈಸ್ ಕಾಲ್ಡ್ ಆ್ಯಸ್ ಬಿಸ್ನೆಸ್ ಗೈಸ್. ವಿ ಮಸ್ಟ್ ಫಸ್ಟ್ ಸ್ಯಾಕ್ರಿಫೈ ಅಂದ್ರೆ ನಿದ್ದೆ ಗೈಸ್. ನನಗಂತೂ ನಿದ್ದೆ ಬೇಕು. ಪಂಚಪ್ರಾಣದಾಗ ಅಂದ್ರೆ ನಿದ್ದೆ ಒಂದು ಗೈಸ್. ನಿದ್ದೆ ಇಲ್ಲಾಂದ್ರೆ ನಮಗೆ ಆಗಲ್ಲ. ಸಿಕ್ಕ ಈಗ ಯಾವಾಗಾರ ಏನಾರು ಚಾರ್ಜ್ ಮೊಬೈಲ್ ಇಟ್ಟನೆ ಅಡ್ಡ ಮಕ್ಕಂಡೆ, ವೀಡಿಯೋ ಎಡಿಟ್ ಮಾಡ್ಬೇಕಾದ್ರೆ ಅಪ್ಲೋಡಿಗೆ ಇಟ್ಟನೆ ಅಡ್ಡ ಮಕ್ಕಂಡೆ. ಹಂಗೆ ಮಾಡಾಕೈತೀನಿ. ಗೈಸ್ ನೀವು ಊಟ ಮಾಡಿರಿ ಅಂತ ಹೇಳ್ಕೊಂತ ನಾವು ಊಟ ಮಾಡೀವಿ. ಟೇಕ್ ಕೇರ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ ಆ್ಯಂಡ್ ಲವ್ ಯು ಗೈಸ್. ಆ್ಯಂಡ್ ಈಗ ಸಬ್ಸ್ಕ್ರೈಬ್ ಮಾಡ್ಕೊಂತ ಹೇಳ್ಕೊಂತ